ಪಡೆದುಕೊಳ್ಳುವುದಕ್ಕೆ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ. ಚಂಡಿಕಾ ಯಾಗದಲ್ಲಿ ದರ್ಶನ್ ಪತ್ನಿ ಭಾಗಿಯಾಗಿದ್ದಾರೆ. ಉಡುಪಿಯ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಆಪ್ತರ ಜೊತೆ ನಿನ್ನೆಯೇ ಭೇಟಿಯನ್ನ ಕೊಟ್ಟಿದ್ದಾರೆ. ಕೊಲ್ಲೂರಿಗೆ ಆಗಮಿಸಿದ್ರು ವಿಜಯಲಕ್ಷ್ಮಿ. ಇದೀಗ ನವಚಂಡಿಕಾ ಯಾಗದ ಸಂಕಲ್ಪವನ್ನ ಕೂಡ ಮಾಡಿಕೊಂಡಿದ್ದಾರೆ. ಪಾರಾಯಣದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ದರ್ಶನ್ ಬಂಧ ಮುಕ್ತಿಗಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಸಂಕಲ್ಪವನ್ನ ಕೂಡ ಮಾಡಿಕೊಂಡಿದ್ದಾರೆ. ಶತಾಯಗತಾಯವಾಗಿ ತಮ್ಮ ಗಂಡನನ್ನ ಹೊರಗೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಕಾನೂನು ಮೊರೆ ಕೂಡ ಹೋಗಿದ್ದಾರೆ, ಇನ್ನೊಂದು ಕಡೆ ದೇವರ ಮೊರೆ ಕೂಡ ಹೋಗಿರುವಂತದ್ದು. ನಟ ದರ್ಶನ್ ಕುಟುಂಬಕ್ಕೆ ಸದ್ಯಕ್ಕೆ ಈಗ ಸಂಕಷ್ಟದ ಕಾಲ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ A2 ಆಗಿರುವಂತಹ ದರ್ಶನ್ ಅವರನ್ನ ಜೈಲಿನಿಂದ ಹೊರತರುವುದಕ್ಕೆ ದರ್ಶನ್ ಪತ್ನಿ ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಅವರು ಆಗಾಗ ಜೈಲಿಗೆ ಭೇಟಿಯನ್ನ ಕೂಡ ಕೊಟ್ಟು ಗಂಡನಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಕಾನೂನಿನ ಹೋರಾಟದ ಬಗ್ಗೆ ವಕೀಲರ ಜೊತೆ ಸಮಾಲೋಚನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇದೀಗ ಮೂಕಾಂಬಿಕೆ ದರ್ಶನವನ್ನ ಕೂಡ ಪಡೆದುಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಆಪ್ತರ ಜೊತೆ ಬಂದು ವಿಜಯಲಕ್ಷ್ಮಿ ಅವರು ದರ್ಶನವನ್ನು ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಚಂಡಿಕಾ ಹೋಮ ಕೂಡ ಮಾಡಲಿದ್ದಾರೆ. ಇವತ್ತು ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು ಎಲ್ಲ ರೀತಿಯಾದಂತಹ ತಯಾರಿಯನ್ನು ಕೂಡ ನಡೆಸಿಕೊಳ್ಳಲಾಗಿದೆ. ದರ್ಶನ್ ಅವರು ಈ ಕಷ್ಟದ ಪರಿಸ್ಥಿತಿಯಿಂದ ಹೊರಬರಬೇಕು ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಸ್ಟಾರ್ ಆಗಿ ಮೆರೆದಂತಹ ದರ್ಶನ್ ಅವರು ಜೈಲಲ್ಲಿ ಕಾಲ ಕಳೆಯೋದು ನಿಜಕ್ಕೂ ಒಂದು ಕಡೆ ಕಷ್ಟಕರವಾದ ಸಂಗತಿ. ಅಲ್ಲಿ ಅವರಿಗೆ ಹಲವು ಸಮಸ್ಯೆಗಳು ಕೂಡ ಎದುರಾಗ್ತಾ ಇದೆ. ಆರೋಗ್ಯದಲ್ಲೂ ಕೂಡ ಏರುಪೇರಾಗ್ತಾ ಇದೆ. ವೆಯ್ಟ್ ಲಾಸ್ ಕೂಡ ಆಗಿದ್ದಾರೆ. ಹೇಗಾದರೂ ಮಾಡಿ ದರ್ಶನನ ಹೊರತರಬೇಕು ಅಂತ ಹೇಳಿ, ಒಂದು ಕಡೆ ಅವರ ಆರೋಗ್ಯ ಸರಿ ಹೋಗಬೇಕು ಅಂತ ಹೇಳಿ ಈಗ ದೇವರ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ಭೀಕರ ಸಿಲಿಂಡರ್ ಸ್ಫೋಟಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಹುಳಿಮಾವು ಜನ. ಏರಿಯಾ ಜನರಿಗೆ ಭೂಕಂಪ ಆಯ್ತೇನೋ ಅನ್ನುವಂತಹ ಅನುಭವ ಆಗಿದೆಯಂತೆ. 1 ಕಿಲೋಮೀಟರ್ ವರೆಗೆ ಭಯಾನಕ ಶಬ್ದ ಕೇಳಿಸಿದೆ. ಸ್ಟೀಲ್ ಪಾತ್ರೆ ಅಂಗಡಿಯಲ್ಲಿ ಸಂಭವಿಸಿರುವಂತಹ ಸಿಲಿಂಡರ್ ಸ್ಫೋಟ ಘಟನೆಯಲ್ಲಿ ರಾಹುಲ್ ದಾಸ್ ಎಂಬಾತನಿಗೆ ಗಾಯವಾಗಿದೆ. ಅಂಗಡಿಯ ಶಟರ್ ಕಂಪ್ಲೀಟ್ ಆಗಿ ಪುಡಿ ಪುಡಿಯಾಗಿದೆ. ಪಾತ್ರೆಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿದೆ. ರಸ್ತೆಯಲ್ಲಿ ನಿಂತಿದ್ದಂತಹ 2 ಸ್ಕೂಟರ್ಗಳು ಕೂಡ ಜಖಮ್ ಆಗಿದೆ. ರಸ್ತೆಯಲ್ಲಿ 2 ಪೀಸ್ ಆಗಿ ಬಿದ್ದಿದ್ದಂತಹ ಸ್ಕೂಟರ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಿಲಿಂಡರ್ ಸ್ಫೋಟವಾಗುವಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಸ್ತೆಯ ಎದುರು ಮನೆಯಲ್ಲಿದ್ದಂತಹ ಕಬ್ಬಿಣದ ಗೇಟ್ ಕಂಪ್ಲೀಟ್ ಆಗಿ ಉಡಿಸಾಗಿದೆ. ಸುರೇಶ್ ದಾಸ್ ಎಂಬಾತನಿಗೆ ಸೇರಿದಂತಹ ಪಾತ್ರೆ ಅಂಗಡಿಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿರುವಂಥದ್ದು. ಕೆಲಸ ಮುಗಿಸಿ ಶಟರ್ ಕ್ಲೋಸ್ ಮಾಡಿ ಹೋಗಿದ್ದಂತಹ ಮಾಲೀಕರು, ಅಂಗಡಿ ಒಳಗೆ ಇದ್ದಂತಹ ಕೆಲಸಗಾರ ರಾಹುಲ್ ದಾಸ್ ಇದೀಗ ಏನು ಗಾಯಕ್ಕೆ ಒಳಗಾಗಿದ್ದಾರೆ. ಈ ಒಂದು ಸ್ಫೋಟದಿಂದಾಗಿ ಎಲ್ಲ ಕೆಲಸ ಮುಗಿಸಿ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಅದೇ ಅಂಗಡಿಯಲ್ಲಿ ಅಕ್ರಮ ಸಿಲಿಂಡರ್ ರೀಫಿಲ್ಲಿಂಗ್ ಕೂಡ ಮಾಡಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಅಂಗಡಿಯೊಳಗೆ ಗ್ಯಾಸ್ ಲೀಕ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು ಭೀಕರ ಸಿಲಿಂಡರ್ ಸ್ಫೋಟ ಆಗಿದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಅಜಯ್. ನೇರ ಸಂಪರ್ಕದಲ್ಲಿದ್ದಾರೆ. ಏನು ಅಜಯ್, ಈ ಒಂದು ಸಿಲಿಂಡರ್ ಸ್ಫೋಟ ಎಷ್ಟು ಗಂಟೆಯ ಸುಮಾರಿಗೆ ಆಗಿದೆ? ಸದ್ಯಕ್ಕೆ ಆ ಹುಡುಗನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಸ್ಥಳದಲ್ಲಿ ಏನೆಲ್ಲ ಆಗಿದೆ ಅಂತ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ರಮ್ಯಾ, ನಿನ್ನೆ ರಾತ್ರಿ ಒಂದು 11 ಗಂಟೆಯ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂಥದ್ದು. ಅಂದರೆ ಘಟನೆಗೆ ನಿಖರವಾದಂಥ ಕಾರಣ ಅಂದರೆ ಅಲ್ಲಿ ಏನು ಪಾತ್ರೆ ಅಂಗಡಿ ಏನಿದೆ ಅಲ್ಲಿ ಒಳಗಡೆ ಏನು ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಸಿಲಿಂಡರ್ಗಳನ್ನ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ 3 ರಿಂದ 5 kg ಸಣ್ಣ ಪ್ರಮಾಣದ ಸಿಲಿಂಡರ್ ಏನಿರುತ್ತೆ ಅದನ್ನು ರೀಫಿಲ್ಲಿಂಗ್ ಮಾಡ್ತಾ ಇದ್ರು. ಸೊ ಈ ಒಂದು ಕಾರಣದಿಂದಾಗಿ ನಿನ್ನೆ ಆ ಒಂದು ಸ್ಫೋಟ ನಡೆದಿದೆ ಅಂತ ಹೇಳಿ ಹೇಳಲಾಗ್ತಿರುವಂಥದ್ದು. ಅಂದರೆ ಅಲ್ಲಿ ಸ್ಪಾರ್ಕ್ ಆಗೋದಕ್ಕೂ ಕಾರಣ ಅಂದರೆ ಹೊರಗಡೆ ಒಂದು ಎಲೆಕ್ಟ್ರಿಕ್ ಬೈಕನ್ನು ಸಹ ನಿಲ್ಲಿಸಿರ್ತಾರೆ, ಅದನ್ನು ಕೂಡ ಚಾರ್ಜಿಗೆ ಹಾಕಿರ್ತಾರೆ. ಆದರೆ ಚಾರ್ಜಿಂದ ತೆಗೆಯುವಂಥ ಸಂದರ್ಭದಲ್ಲಿ ಸಣ್ಣ ಪ್ರಮಾಣದ ಸ್ಪಾರ್ಕ್ ಕೂಡ ಆಗಿರುವಂಥದ್ದು. ಸೊ ಈ ಒಂದು ಸ್ಪಾರ್ಕ್ನಿಂದಾಗಿ ಒಳಗಿದ್ದಂಥ ಏನು ಸಿಲಿಂಡರ್ ಕೂಡ ರೀಫಿಲ್ಲಿಂಗ್ ಮಾಡ್ತಿದ್ರು ಅಲ್ಲೂ ಕೂಡ
ಗ್ಯಾಸ್ ತುಂಬಿಕೊಂಡಿತ್ತು. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಒಂದು ರೀತಿ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತಿರುವಂಥದ್ದು. ಇನ್ನು ಎದುರುಗಡೆ ಇದ್ದಂತಹ ಕೆಲವೊಂದು ಸ್ಟೇಷನರಿ ಆಗಿರ್ಬೋದು ಮತ್ತೆ ಮೆಡಿಕಲ್ ಆಗಿರ್ಬೋದು, ಅಲ್ಲಿಗೆ ಆ ಒಂದು ಸ್ಫೋಟದ ತೀವ್ರತೆ ಕೂಡ ಹರಡಿರುವಂಥದ್ದು. ಅಲ್ಲಿದ್ದಂಥವರು ಕೂಡ ಏನು ರೀತಿ ಬೆಚ್ಚಿ ಬಿದ್ದು ಅಲ್ಲಿಂದ ಪರಾರಿಯಾಗಿರುವಂತಹ ದೃಶ್ಯವನ್ನು ಕೂಡ ನಾವು CCTVಯಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಅಲ್ಲಿದ್ದಂತಹ ಏನು ಕೆಲಸ ಮಾಡ್ತಿದ್ದಂಥ ರಾಹುಲ್ ಏನಿದ್ದಾನೆ ಆತನಿಗೂ ಕೂಡ ಈಗಾಗಲೇ ಆ ಒಂದು 20-30ರಷ್ಟು ಈಗಾಗಲೇ ಸುಟ್ಟ ಗಾಯಗಳು ಕೂಡ ಆಗಿದೆ. ಆತನನ್ನು ಕೂಡ ಸ್ಥಳೀಯ ಆಸ್ಪತ್ರೆಗೆ ಈಗಾಗಲೇ ದಾಖಲು ಮಾಡಿ ಚಿಕಿತ್ಸೆಯನ್ನು ಸಹ ಕೊಡಲಾಗ್ತಿದೆ ಅಂತೇಳಿ ಗೊತ್ತಾಗ್ತಿರುವಂಥದ್ದು. ಇನ್ನು ಹುಳಿಮಾವು ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪ್ರಕರಣವನ್ನು ಕೂಡ ದಾಖಲನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ನಿಜಕ್ಕೂ ಕೂಡ ಅಲ್ಲಿ ರೀಫಿಲ್ಲಿಂಗ್ ಎಷ್ಟು ದಿನದಿಂದ ಆಗ್ತಾ ಇತ್ತು, ಯಾರ್ಯಾರು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ. ಇನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿ ಆದಷ್ಟು ಅಲ್ಲಿ ಇದ್ದಂತಹ ಏನು ಬೆಂಕಿಯನ್ನು ನಂದಿಸುವಂತಹ ಕೆಲಸಕ್ಕೂ ಕೂಡ ನಿನ್ನೆ ಮುಂದಾಗಿದ್ರು ಅಂತಾನೆ ಹೇಳ್ಬೋದು. ರಮ್ಯಾ. ರೈಟ್ ಅಜಯ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಕಾರ್ಗಿಲ್ ಯುದ್ಧದ ಗೆಲುವಿಗೆ ಇಂದಿಗೆ 25 ವರ್ಷಗಳಾಗ್ತಾ ಬರ್ತಾ ಇದೆ. ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸುವ ದಿನ ಇದಾಗಿದೆ. ದ್ರಾಸನ್ ಕಾರ್ಗಿಲ್ ಯುದ್ಧ ಸ್ಮಾರಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿಯನ್ನ ಕೊಡ್ತಾ ಇದ್ದಾರೆ. 9:30ಕ್ಕೆ ಕಾರ್ಗಿಲ್ ಯುದ್ಧ ಸ್ಮಾರಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನ ಕೂಡ ಕೊಡಲಿಕ್ಕಿದ್ದಾರೆ. ಯುದ್ಧದಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ಶಿಂಕುನ್ ಲಾ ಸುರಂಗ ಮಾರ್ಗ ಯೋಜನೆಗೆ ಚಾಲನೆಯನ್ನ ಕೂಡ ಕೊಡಲಿಕ್ಕಿದ್ದಾರೆ. ವರ್ಚುವಲ್ ಮೂಲಕ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಕಾರ್ಗಿಲ್ ಯುದ್ಧದ ಗೆಲುವಿಗೆ ಇವತ್ತಿಗೆ 25 ವರ್ಷವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹುತಾತ್ಮ ಯೋಧರಿಗೆ ಗೌರವ ನಮನವನ್ನ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ದ್ರಾಸ್ನ ಕಾರ್ಗಿಲ್ ಯುದ್ಧ ಸ್ಮಾರಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೂಡ ಕೊಡಲಿಕ್ಕಿದ್ದಾರೆ. ಬೆಳಿಗ್ಗೆ 9:30ಕ್ಕೆ 9:20ಕ್ಕೆ ಕಾರ್ಗಿಲ್ ಯುದ್ಧ ಸ್ಮಾರಕಕ್ಕೆ ಪ್ರಧಾನಿ ಮೋದಿ ಭೇಟಿಯನ್ನ ಕೂಡ ಕೊಟ್ಟು ಯುದ್ಧದಲ್ಲಿ ಹುತಾತ್ಮರಾದಂತಹ ವೀರ ಯೋಧರಿಗೆ ಶ್ರದ್ಧಾಂಜಲಿಯನ್ನ ಕೂಡ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ಈಗಾಗಲೇ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಎಲ್ಲವೂ ಕೂಡ ಈಗಾಗಲೇ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 9:20ಕ್ಕೆ ಆಗಮಿಸಲಿದ್ದಾರೆ. ಕಾರ್ಗಿಲ್ ಯುದ್ಧದ ಗೆಲುವಿಗೆ 25 ವರ್ಷ ಆಗಿದೆ. ಜುಲೈ 26ರಂದು ಪ್ರತಿ ವರ್ಷ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಣೆ ಮಾಡಲಾಗುತ್ತೆ. ಇನ್ನು ಇಲ್ಲಿಗೆ ಯೋಧರಿಗೆ ಇಲ್ಲಿ ಇರುವಂತಹ ಯೋಧರಿಗೆ ಗೌರವ ಅರ್ಪಿಸುವಂತಹ ಸಂದೇಶ ಕೂಡ ರವಾನೆ ಆಗತ್ತೆ. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 9:20ಕ್ಕೆ ಆಗಮಿಸಿ ಪ್ರತಿ ವರ್ಷ ಯಾವ ರೀತಿಯಾಗಿ ಒಂದು ಗೌರವ ಸಲ್ಲಿಕೆ ಮಾಡುವಂತಹ ಕೆಲಸಗಳಾಗತ್ತೆ, ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಆಗತ್ತೆ. ಪ್ರತಿ ಭಾರತೀಯರು ಸ್ಮರಿಸಬೇಕಾದಂತಹ ದಿನ ಇವತ್ತು. ಶತ್ರು ರಾಷ್ಟ್ರದ ದಾಳಿಯಿಂದ ಸಂಕಷ್ಟದಲ್ಲಿದ್ದಂತಹ ಭಾರತ ತನ್ನ ಕೆಚ್ಚೆದೆಯ ವೀರರ ತ್ಯಾಗ ಕೂಡ ಆಗಿತ್ತು. ಇದೀಗ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಏನೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೋರಮಂಗಲದ ಕೃತಿ ಕುಮಾರಿ ಮರ್ಡರ್ನ ಸಿಸಿಟಿವಿ ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಆರೋಪಿ ಅಭಿಷೇಕ್ ಕೃತಿ ಕುಮಾರಿಯನ್ನ 2 ನಿಮಿಷದಲ್ಲಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಕತ್ತು, ಎದೆ, ಹೊಟ್ಟೆ ಭಾಗ ಸೇರಿ ಹಲವು ಕಡೆ ಇರಿದು ಹತ್ಯೆ ಮಾಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜುಲೈ 23ರಂದು ಕೋರಮಂಗಲದ ಪಿಜಿಯಲ್ಲಿ ಕೃತಿ ಕುಮಾರಿ ಕೊಲೆ ಆಗಿತ್ತು. ಶಿವಮೊಗ್ಗದ ಪ್ರಿಯಕರನಿಂದ ಪ್ರಿಯತಮೆ ಕೊಲೆ ಪ್ರಕರಣ ಸಂಬಂಧ ಹಂತಕ ಕೊಲೆ ಮಾಡಿ ಯುವತಿಯನ್ನ ಹೂತಿಟ್ಟಿದ್ದ ನಿನ್ನೆ ಕುಟುಂಬಸ್ಥರು ಹಾಗೂ ಸಾಗರ ಎಸಿ ನೇತೃತ್ವದಲ್ಲಿ ಪೊಲೀಸರು ಮೃತದೇಹವನ್ನ ಹೊರತೆಗೆದಿದ್ದಾರೆ. ಆನಂದಪುರದ ಮುಂಬಾಳುಂ ಬಳಿ ಈ ಒಂದು ಮೃತದೇಹವನ್ನ ಹೂತಿಟ್ಟಿದ್ದ ಸ್ಥಳಕ್ಕೆ ಶಿವಮೊಗ್ಗ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಕೊಲೆ ಸಂಬಂಧ ಎಸ್ಪಿ ಮಿಥುನ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೌಮ್ಯ ಎನ್ನುವ ಯುವತಿ ಮೃತಪಟ್ಟಿದ್ದಾಳೆ. ಆರೋಪಿ ಸೃಜನ್ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಮದುವೆ ಆಗುವಂತೆ ಯುವತಿ ಒತ್ತಾಯಿಸಿದ್ದಕ್ಕೆ ಪ್ರಿಯತಮೆಯನ್ನ ಕೊಂದಿದ್ದಾರೆ. ಬಳಿಕ ಮೃತದೇಹವನ್ನ ಜಲಜೀವನ್ ಕಾಮಗಾರಿಯ ಕಾಲುವೆಯಲ್ಲಿ ಹೂತಿಟ್ಟಿದ್ದಾನೆ. ಈ ಕೊಲೆ ವಿಚಾರವಾಗಿ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ಗೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗಿದೆ. ಗಂಡನನ್ನ ಕಾಪಾಡುವುದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರು ಮೂಕಾಂಬಿಕೆಯ ಮೊರೆ ಹೋಗಿದ್ದಾರೆ. ಬೈಂದೂರು ತಾಲೂಕಿನ ಕೊಲ್ಲೂರು ಮೂಕಾಂಬಿಕಾ ದೇಗುಲದಲ್ಲಿ ಸಂಕಲ್ಪ ಪಾರಾಯಣ ಮಾಡಿದ್ರು. ಇವತ್ತು ದರ್ಶನ್ಗಾಗಿ ನವಚಂಡಿಕಾ ಯಾಗ ಕೂಡ ನಡೆಯಲಿದೆ. ಕ್ಷುಲ್ಲಕ ಕಾರಣಕ್ಕೆ ಪ್ರೇಮಿಗಳ ನಡುವೆ ಗಲಾಟೆ ನಡೆದು ಪ್ರಿಯತಮೆ ಆತ್ಮಹತ್ಯೆಗೆ ಶರಣ